ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆನೇ ಮಾಮೂಲಿ ನಂದು ಕಷಾಯ ಕಾಯಿಸ್ಕೊಂಡು ಕುಡಿಯೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಇದು ಬಂದು ದೋಸೆ ಹಿಟ್ಟು ಹುಳಿನೇ ಬಂದಿರಲಿಲ್ಲ. ಅದಾದಮೇಲೆ ಟೈಮ್ ಆಗೋಗಿತ್ತು. ಎಷ್ಟೇ ಬೇಗ ರೆಡಿ ಆದ್ರೂ ಟೈಮ್ ಮಾತ್ರ ಪಕ್ಕಾ ಬೇಗ ಓಡ್ಬಿಡುತ್ತೆ. ನನ್ನ ಮಗನು ಹೋಮ್ವರ್ಕ್ ಮಾಡ್ತಾಯಿದ್ದ. ದೋಸೆ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಈರುಳ್ಳಿ ಚಟ್ನಿ ಮಾಡಿ ಮತ್ತು ದೋಸೆ ಹಾಕೋದಕ್ಕೆ ರೆಡಿ ಮಾಡ್ತಾಯಿದ್ದೆ. ಹುಳಿ ಬರದೇ ಇರೋ ಕಾರಣ ಸಖತ್ ಮಿಕ್ಸ್ ಮಾಡ್ಬಿಟ್ಟು ಹಾಕ್ತೀನಿ. ಸ್ವಲ್ಪ ಸೋಡಾ ಹಾಕಬೇಕಾಗಿತ್ತು, ನಾನು ಮರ್ತ್ಕೊಂಡ್ಬಿಟ್ಟೆ. ಇವತ್ತು ನಮ್ಮ ರಿಷಿ ಬೇಗನೆ ಎದ್ದು ಬಂದು ಅಳ್ತಾ ಇದ್ದ ಕುತ್ಕೊಂಡು, ನಾವು ಬರೋ ಅಷ್ಟರಲ್ಲಿ ದೇವಸ್ಥಾನದಿಂದ. ಯಾಕೆ ಅಂತಂದರೆ ನಾನು ಬರ್ತೀನಿ, ನನ್ನೂ ಕರ್ಕೊಂಡು ಹೋಗು ಅಂತ ಅಳ್ತಾ ಇದ್ದ. ನಾನು ಬೇಡಪ್ಪ ಅಂದ್ಬಿಟ್ಟು ಸಮಾಧಾನ ಮಾಡಿ ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಇರಿಸಿದ್ದೆ. ಅವ್ನಿಗೂ ಬರೋದಕ್ಕೆ ಇಷ್ಟ, ಆದರೆ ನಾವು ಚಳಿ ಅಲ್ವಾ ಅಂತೇಳ್ಬಿಟ್ಟು ಅವನಿಗೋಸ್ಕರ ಹೋಗ್ತಿರೋದು, ದೊಡ್ಡವನಿಗೋಸ್ಕರ. ಅದಕ್ಕೆ ಚಿಕ್ಕವನು ಬೇಡ ಅಂತೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಆಯಿತು ದೋಸೆ ಆಯಿತು, ಇನ್ನು ದೊಡ್ಡವನಿಗೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ದೊಡ್ಡವನಿಗೆ ಹಾಕ್ಕೊಡ್ತಾ ಇದ್ದೆ. ಇನ್ನು ರಿಷಿ ಅಂತೂ ಇವತ್ತು ಮೂಡ್ ಅಪ್ಸೆಟ್ ಆಗಿರೋ ಥರ ಅಳ್ತಾನೇ ಇದ್ದ. ಇನ್ನು ರೆಡಿ ಮಾಡುವ ಅಂತ ಹೇಳ್ತಿದ್ದದಕ್ಕೆ ನಮ್ಮ ಮನೆಯವ್ರಿಗೆ ದೋಸೆ ಹಾಕು ಅಂತ ಹೇಳ್ಬಿಟ್ಟು ನಾನು ಹೋಗೋನು ರೆಡಿ ಮಾಡಿದೆ. ಟೈಮ್ ಆಗೋಗಿತ್ತು, ಹಂಗೆ ಸ್ಕೂಲ್ಗೆ ಹೋಗೋ ಟೈಮ್ ಆಗೋಗಿತ್ತು. ಹಾಗಾಗಿ ಹೊರಟ್ರು ಅವರು. ಇನ್ನು ನಮ್ಮ ಮನೆಯವ್ರು ಬಂದ ತಕ್ಷಣ ಇನ್ನು ನಾನು ದೇವಸ್ಥಾನಕ್ಕೆ ಬಿಡಿಸ್ಕೊಬೇಕಾಗಿತ್ತು. ಆದರೆ ದೇವಸ್ಥಾನಕ್ಕೆ ಬಿಡಲ್ಲ ಅವರು, ಬಸ್ ಸ್ಟಾಪ್ವರೆಗೂ ಹಾಕ್ಕೊಡ್ತಾರೆ. ಸೊ ಹಾಗಾಗಿ ಬಸ್ ಸ್ಟಾಪ್ವರೆಗೂ ಹೋಗೋಣ ಅಂತೇಳ್ಬಿಟ್ಟು ಇನ್ನು ಕ್ಯಾನ್ ಕೆಳಗಡೆ ತೊಗೊಂಡೋಗ್ಲೇಬೇಕು. ನಾವು ಫಿಲ್ಟರ್ ನೀರು ಯೂಸ್ ಮಾಡೋದ್ರಿಂದ ನೀರು ತೊಗೊಂಬರೋದಕ್ಕೆ ಕೆಳಗಡೆ ಹೋಗಬೇಕಾಗಿತ್ತು. ಹಾಗೆ ಹೊರಟೋಗ್ಬಿಡೋಣ ಅಂತೇಳ್ಬಿಟ್ಟು ನಾನು ಕೂಡ ಒಂದೇ ಸಲ ರೆಡಿ ಆದೆ. ಹಾಗೆ ರಿಷಿಯಲ್ಲಿ ತರಲೆ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಅವನನ್ನು ಗದ್ರುಬಿಟ್ಟು ಹಂಗೆ ಅವನು ಬಾಯ್ನ್ ಮಾಡಿ ಹೊರಟ. ಅದಾದ್ಮೇಲೆ ನಾನು ದೇವಸ್ಥಾನಕ್ಕೆ ಪ್ಯಾಕ್ ಮಾಡಿಕೊಂಡೆ. ಅವ್ರು ಬರೋ ಟೈಮ್ ಕರೆಕ್ಟಾಗಿ ನನಗೆ ಗೊತ್ತಾಗ್ಬಿಡುತ್ತೆ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಬ್ಯಾಗ್ ಒಳಗಡೆ ಹಾಕ್ಕೊಂಡು ಇನ್ನು ಹೊರಡ್ತಾ ಇರೋದನ್ನೇ ದೇವಸ್ಥಾನದ ಹತ್ರ ಹೋದ್ವಿ. ವಿನೂತ ನಾವೇ ಹೋಗಿದ್ದು, ನಾವು ಬಸ್ಸಲ್ಲೇ ಯಾವಾಗಲೂ ಹೋಗೋದು. ಬಸ್ಸಲ್ಲಿ ಹೊರಟ್ವಿ. ಇನ್ನು ಅಲ್ಲಿ ಹೋಗೋಷ್ಟರಲ್ಲಿ ವಿಪರೀತ ರಶ್ಶು, ಯಾವಾಗಲೂ ರಶ್ ಇದ್ದೇ ಇರುತ್ತೆ. ಹಾಗೆ ಕಾಲೆಲ್ಲ ತೊಳ್ಕೊಂಡು ಹೊರಟ್ವಿ. ನಾವು ಯಾವಾಗಲೂ ಹೋದಾಗ ಅಲ್ಲಿ ಕಾಲು ತೊಳ್ಕೊಂಡೇ ಹೋಗೋದು. ಅದಾದಮೇಲೆ ಇಲ್ಲಿ ಬಂದ್ವಿ, ಇಲ್ಲಿ ಗೇಟ್ ಆಲ್ರೆಡಿ ಕ್ಲೋಸ್ ಮಾಡಿಬಿಟ್ರು. ಅದಾದಮೇಲೆ ಸುತ್ತಾಕೊಂಡು ಬನ್ನಿ ಹೋಗಿ ಅಂತ ಕಳಿಸಿದ್ರು. ಆಮೇಲೆ ಸುತ್ತಾಕೊಂಡು ಹೊರಟ್ವಿ. ನಾನು ಇವತ್ತೇನು ಮಾಡ್ಬಿಟ್ಟಿದ್ದೆ ಅಂತಂದರೆ, ಹೋಗೋದು ಕನ್ಫರ್ಮ್ ಇರಲಿಲ್ಲ. ನಮ್ಮ ಮನೆಯವ್ರ ಜೊತೆ ಹೋಗೋಣ ಅಂತ ಅಂದ್ಕೊಂಡಿದ್ದಿದ್ದು. ಆದರೆ ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೊರಟಿದ್ರು. ಸೊ ಹಾಗಾಗಿ ವಿನೋತ್ ಅವ್ರ ಜೊತೆ ಹೊರಟೆ. ನಾನು ದೀಪ ಹಚ್ಚೋಕ್ಕಾಗಿಲ್ಲ, ಹಾಗೆ ದರ್ಶನ ಮಾಡ್ಕೊಂಡು ಬಂದೆ. ಅರ್ಚನೆ ಮಾಡಿಸಿ ಮಾಮೂಲಿ ಅಕ್ಷತೆ ತೊಗೊಂಡು ಅರ್ಚನೆ ಹೂವು ಮತ್ತು ಪ್ರಸಾದ ಕೊಟ್ಟರು, ಅದನ್ನು ತೊಗೊಂಡು ಬಂದೆ. ಅಲ್ಲೋಗಿ ನೋಡಿದ್ರೆ ತುಂಬಾ ಜನ ಇದ್ದರು. ನೋಡಿ ರಾಯರು ಅಲ್ಲಿ ಕಾಣಿಸ್ತಾ ಇದ್ದಾರೆ, ನಿಮಗೆ ಗೊತ್ತಾಗ್ತಾ ಇರ್ಬೋದು. ನೋಡಿ ಈಗ ಇಷ್ಟು ಜನ ಇದ್ದಾರೆ ಅಂತಂದರೆ ಇನ್ನು ಮೂವ್ ಆದ ತಕ್ಷಣ ಮತ್ತೆ ಅಷ್ಟೇ ಜನ ಅಲ್ಲಿ ಬಂದಿರ್ತಾರೆ. ಸೊ ಹಾಗೆ ಇದೊಂದು ಕ್ಲಿಪ್ಪಿಂಗ್ ಇರಲಿ ಅಂದ್ಬಿಟ್ಟು ದೇವ್ರದ್ದೊಂದು ಕ್ಲಿಪ್ಪಿಂಗ್ ತಗೊಂಡೆ. ಸೊ ಇವತ್ತಿನ ಡೇ ಹೀಗಿತ್ತು. ಪ್ಲೀಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮಗೆ ಒನ್ ಟೈಮ್ ಪ್ರಸಾದ ಈ ಥರ ಸಿಕ್ಕಿತ್ತು. ಸೊ ಇದೇ ಥರ ಇವತ್ತು ಸಿಕ್ಕಿದ್ದು ನಮ್ಗೆ ತುಂಬಾ ಖುಷಿ ಆಯಿತು. ಸ್ವೀಟ್ ಪೊಂಗಲ್ ಸಿಕ್ತು, ಖಾರ ಪೊಂಗಲ್ ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಸ್ವೀಟ್ ಪೊಂಗಲ್ ಕೊಡ್ತಾಯಿದ್ರು. ಸ್ವೀಟ್ ಪೊಂಗಲ್ ಇಸ್ಕೊಂಡು ಪ್ರಸಾದನೂ ತಿಂದ್ಕೊಂಡು ಇನ್ನು ನಾವು ಹೊರಡೋ ಟೈಮ್ ಆಗಿತ್ತು. ಸೊ ಹೊರಟ್ವಿ. ಇನ್ನು ಮಕ್ಳನ್ನ ಪಿಕಪ್ ಮಾಡ್ಕೋಬೇಕಲ್ಲ, ಕರೆಕ್ಟಾಗಿ 10 ಗಂಟೆ 10:30ಗೆಲ್ಲ ಮನೆಗೆ ಬಂದುಬಿಟ್ಟಿದ್ವಿ. ನಮ್ಗೆ ಯಾವಾಗಲೂ ಅಷ್ಟೇ ಈ ತಾತನ ಹತ್ರ ಆಶೀರ್ವಾದ ತೊಗೊಂಡಿಲ್ಲ ಅಂತಂದರೆ ಏನೋ ಒಂಥರ, ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೇ ಸಮಾಧಾನ ಸಿಗೋಲ್ಲ. ಸೊ ಹಾಗಾಗಿ ತಾತನ ಹತ್ರನೂ ಆಶೀರ್ವಾದ, ಅವ್ರ ಖುಷಿಯಿಂದ ಮಾತಾಡ್ಸೋದೇ ನಮ್ಗೆ ದೊಡ್ಡದು. ಸೊ ಇವತ್ತಿನ ವ್ಲಾಗ್ ಹೀಗಿತ್ತು. ಪ್ಲೀಸ್ ಸಪೋರ್ಟ್ ಮಾಡಿ.